ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿಕೊಟ್ಟಿರೋ ಹಾಗೆ ಬಾಗಿಲಿಗೆ ಹಾಕುವಂಥ ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ದೊಡ್ಡ ಸೈಜಿನ ಪರ್ಲ್, ಸ್ವಲ್ಪ ಚಿಕ್ಕ ಸೈಜಿನ ಪರ್ಲು, ರೆಡ್ ಕಲರ್ ಬೀಡ್ಸ್, ಗ್ಲಾಸ್ ಬೀಡ್ಸ್, ದಾರ, ಗೋಲ್ಡ್ ಕಲರ್ ಬೀಡ್ಸ್, ಗ್ಲಾಸ್ ಬೀಡ್ಸ್, ಗೋಲ್ಡ್ ಕಲರ್ ಬೆಲ್ಸ್, ಗ್ಲಾಸ್ ಪೈಪ್ ಅಥವಾ ಗ್ಲಾಸ್ ಸ್ಟ್ರಾ. ಇದು 7 ಸೆಂಟಿಮೀಟರ್ ಇದೆ. ಇದನ್ನು ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ. 2 ಚಿಕ್ಕ ರಿಂಗ್ಸ್. ಇಷ್ಟನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಗೊಳ್ತಾ ಇದ್ದೀನಿ. ಮತ್ತು ಕತ್ತರಿ ಇಷ್ಟನ್ನು ತಗೊಂಡಿದ್ದೀನಿ. ಈಗ ದಾರದ ಮಧ್ಯದಲ್ಲಿ ಚಿಕ್ಕ ಸೈಜಿನ ಗೋಲ್ಡ್ ಕಲರ್ ಬೆಲ್ ಸೇರಿಸಿದ್ದೀನಿ. ಇವಾಗ ಗೋಲ್ಡ್ ಕಲರ್ ಬೀಡ್ ಒಂದು, ಪಿಂಕ್ ಕಲರ್ ಗ್ಲಾಸ್ ಬೀಡ್, ನಂತರ ಪುನಃ ಗೋಲ್ಡ್ ಕಲರ್ ಬೀಡ್. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಗ್ಲಾಸ್ ಸ್ಟ್ರಾ. ಇದನ್ನು ಈಸಿಯಾಗಿ ದಾರದಲ್ಲಿ ತೂರಿಸ್ಬೋದು. ತೂರಿಸೋದು ಕಷ್ಟ, ಸ್ವಲ್ಪ ಮಧ್ಯದಲ್ಲಿ ಬೆಂಡ್ ಆಗ್ತಾ ಇದೆ ಅಂತ ಅನಿಸಿದರೆ ಸ್ವಲ್ಪ ದಾರದ ತುದಿಯಲ್ಲಿ ಫೆವಿಕಾಲ್ ಅಂಟಿಸ್ಕೊಂಡ್ರೆ ಈಸಿಯಾಗಿ ತೂರಿಸ್ಕೋಬೋದು. ಪುನಃ ಒಂದು ಗೋಲ್ಡ್ ಕಲರ್ ಬೀಡ್, 2 ಗ್ಲಾಸ್ ಬೀಡ್ಸ್, ನಂತರ ಪುನಃ ಒಂದು ಗೋಲ್ಡ್ ಕಲರ್ ಬೀಡ್. ನಂತರ ಗ್ಲಾಸ್ ಸ್ಟ್ರಾ. ನಂತರ ಮೊದಲಿನ ಹಾಗೆ ಗೋಲ್ಡ್ ಕಲರ್ ಬೀಡ್, 2 ಗ್ಲಾಸ್ ಬೀಡ್ಸ್, ನಂತರ ಗೋಲ್ಡ್ ಕಲರ್ ಬೀಡ್. ಇದೇ ರೀತಿ ನಾನು 4 ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ 4 ಪೀಸ್ಗಳನ್ನು ಸೇರಿಸಿ ಒಂದು ದೊಡ್ಡ ಪರ್ಲ್ನಲ್ಲಿ ತೂರಿಸಿ ಒಂದು ಬಂಚ್ ಮಾಡ್ತಾ ಇದ್ದೀನಿ. ಒಂದು ಬಂಚ್ ರೆಡಿ ಆಯಿತು. ಇವಾಗ ತುದಿಯಲ್ಲಿ ಬೀಡ್ಸ್ ಜಾರಿ ಹೋಗದೆ ಇರೋ ಹಾಗೆ ಒಂದು ಗಂಟು ಹಾಕ್ಕೊಳ್ಬೇಕು. ಒಂದು ಬಂಚ್ ರೆಡಿಯಾಗಿದೆ. ಇದೇ ರೀತಿ ತೋರಣಕ್ಕೆ ಎಷ್ಟು ಬೇಕು ಅಷ್ಟು ಬಂಚ್ಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ತೋರಣದ ಮೇಲಿನ ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದೀನಿ. 5 ಪರ್ಲ್ಗಳನ್ನು ತೂರಿಸಿದ್ದೀನಿ. ಒಂದು ಪರ್ಲ್ ಆಪೋಸಿಟ್ ಡೈರೆಕ್ಷನ್ನಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸೈಡಿನ ದಾರಕ್ಕೆ
2 ಪರ್ಲ್ ತೋರಿಸಿದ್ದೀನಿ. ರಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಮೊದಲೇ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದ್ರೆ ನಂತರ ಸೇರಿಸ್ಕೋಬೋದು. ಇನ್ನೊಂದು ಸೈಡ್ನಲ್ಲಿ ಮತ್ತೆ 2 ಪರ್ಲ್. ಇವಾಗ ಒಂದು ರೆಡ್ ಕಲರ್ ಬೀಡ್ ಒಂದು ಸೈಡ್ ದಾರದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇನ್ನೊಂದು ದಾರವನ್ನು ತೋರಿಸಿ ಇದೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇನ್ನೊಂದು ದಾರವನ್ನು ಸೇರಿಸಿ ಟೈಟಾಗಿ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಸೈಡ್ ಕೆಳಗಿನ ಭಾಗದಲ್ಲಿ ಇರುವಂಥ ದಾರಕ್ಕೆ ಒಂದು ಪರ್ಲ್, ನೆಕ್ಸ್ಟ್ ಒಂದು ಗೋಲ್ಡ್ ಕಲರ್ ಬೆಲ್, ನಂತರ ಪರ್ಲ್, ಎರಡು ಪರ್ಲ್ ಮಧ್ಯದಲ್ಲಿ ಗೋಲ್ಡ್ ಕಲರ್ ಬೆಲ್ಲನ್ನು ಸೇರಿಸಿದ್ದೀನಿ. ಇವಾಗ ಇನ್ನೊಂದು ಸೈಡ್ ದಾರಕ್ಕೆ 2 ಪರ್ಲ್ಗಳನ್ನು ಸೇರಿಸ್ತಾ ಇದ್ದೀನಿ. ನಂತರ ರೆಡ್ ಕಲರ್ ಬೀಡ್, ಇನ್ನೊಂದು ಸೈಡಿನ ದಾರವನ್ನು ಅಪೋಸಿಟ್ ಡೈರೆಕ್ಷನ್ನಲ್ಲಿ ತೋರಿಸಿ ಸೇರಿಸ್ತಾ ಇದ್ದೀನಿ. ಈಗ ಒಂದು ರೆಡಿ ಆಯಿತು. ಇದೇ ರೀತಿ ಇನ್ನೊಂದನ್ನು ರೆಡಿ ಮಾಡ್ತಾ ಇದ್ದೀನಿ. ಒಂದು ಪರ್ಲ್, ನಂತರ ಒಂದು ಗೋಲ್ಡ್ ಕಲರ್ ಬೆಲ್, ಹಾಗೆಯೇ ಒಂದು ಪರ್ಲ್. ಇನ್ನೊಂದು ಸೈಡ್ ದಾರಕ್ಕೆ 2 ಪರ್ಲ್. ಇವಾಗ ರೆಡ್ ಕಲರ್ ಬೀಡ್. ಇದೇ ರೀತಿ ಬಾಗಿಲಿನ ಸೈಜನ್ನು ನೋಡಿಕೊಂಡು ಪಟ್ಟಿ ಎಷ್ಟು ಉದ್ದ ಮಾಡ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇವಾಗ ಮೇಲ್ಭಾಗದ ಪಟ್ಟಿಯನ್ನು ರೆಡಿ ಮಾಡಿದ್ದೀನಿ. 3 ಬೆಲ್ ನಂತರ ಒಂದು ಪರ್ಲನ್ನು ಹಾಗೆ ಖಾಲಿ ಬಿಟ್ಟಿದ್ದೀನಿ. ಮತ್ತೆ 3 ಬೆಲ್ಲು ಮತ್ತೆ ಒಂದು ಖಾಲಿ. ಈ ರೀತಿ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡಲ್ಲೂ ಕೂಡ ಚಿಕ್ಕ ರಿಂಗ್ಗಳನ್ನು ಜೋಡಿಸಿದ್ದೀನಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಂಚನ್ನು ಖಾಲಿ ಇರುವಂಥ ಪರ್ಲ್ ಮಧ್ಯದಲ್ಲಿ ಗಂಟು ಹಾಕಿ ಸೇರಿಸ್ಕೋಬೇಕು. ಇದೇ ರೀತಿ ಖಾಲಿ ಬಿಟ್ಟಿರುವಂಥ ಎಲ್ಲ ಪರ್ಲ್ಗಳಲ್ಲೂ ಬಂಚ್ಗಳನ್ನು ಗಂಟು ಹಾಕಿ ಸೇರಿಸ್ಕೋಬೇಕು. ಇಷ್ಟು ಮಾಡಿದ್ರೆ ತೋರಣ ರೆಡಿ ಆಯಿತು. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.